ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಮೊನ್ನೆ ನಾವು 10 ಮಂದಿ ಕವಿ ಪರಿಚಯಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದು ಪಾರ್ಟ್ 1 ಆಗಿತ್ತು. ಈಗ ಪಾರ್ಟ್ 2 ಆಗಿ ಮುಂದಿನ ಕಂಟಿನ್ಯೂ ಮಾಡೋಣ. ಅದೇ ರೀತಿ ನೀವು ಪಾರ್ಟ್ 1 ನೋಡಿರ್ಲಿಕ್ಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈಗ ಹೋಗಿ ನೋಡಿ. ಮೊನ್ನೆ ದ.ರಾ ಬೇಂದ್ರೆಗೆ ಮುಗಿದಿತ್ತು. ಈಗ ನೆಕ್ಸ್ಟು ಚಂದ್ರಶೇಖರ್ ಪಾಟೀಲ್. ಇದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಹಾಗಂದರೆ 6ರಿಂದ 12ನೇ ತರಗತಿವರೆಗಿನ ಎಲ್ಲ ಕಲೆಕ್ಟ್ ಆಗಿದೆ. ಮೊದಲು 6ರಿಂದ ಸ್ಟಾರ್ಟ್ ಆಗಿರುತ್ತೆ, ಆಮೇಲೆ 6ನೇ ತರಗತಿಯಲ್ಲಿ ಮಾಹಿತಿ ಶಾರ್ಟ್ ಆಗಿದೆ. ಅದೇ ರೀತಿ 10th ಬಂದಾಗ ಕವಿ ಪರಿಚಯ ದೊಡ್ಡದಾಗಿದೆ, ಅಲ್ಲಿ ತುಂಬ ದೊಡ್ಡದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಈಗ ಚಂದ್ರಶೇಖರ್ ಪಾಟೀಲ್ ಇವರನ್ನು ಚಂಪಾ ಎಂದೇ ಕರೆಯುತ್ತಿದ್ದರು ನೋಡ್ರಿ. ಚಂದ್ರಶೇಖರ್ ಪಾಟೀಲ್ ಅವರನ್ನು ಚಂಪಾ ಎಂದೇ ಕರೆಯುತ್ತಿದ್ದರು. ಅದೇ ರೀತಿ ಇವರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸಿದರು. ಅದೇ ರೀತಿಯಾಗಿ ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಇಂಗ್ಲೀಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಬರೆದ ಕೃತಿಗಳು ಯಾವಂದರೆ ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೀಯ, ಶಾಲ್ಮಲ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅದೇ ರೀತಿ ಇವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಅಂಬಿಗರ ಚೌಡಯ್ಯ ಶಿವಶರಣರ ಅಂಬಿಗರ ಚೌಡಯ್ಯ ಅವರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಪ್ರಸಿದ್ಧ ವಚನಕಾರರಾಗಿರ್ತಾರೆ ಮತ್ತು ಸಮಾಜದಲ್ಲಿ ಸುಧಾರಕರು ಕೂಡ ಆಗಿ ಕಂಡುಬರುತ್ತಾರೆ. ಅದೇ ರೀತಿ ಇವರು ಗುತ್ತಲರ ಅರಸರ ಆಳ್ವಿಕೆ ಕಾಲದಲ್ಲಿ ಚೌಡದಾನಪುರದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಅದೇ ರೀತಿ ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತವನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬನಾಗಿದ್ದಾನೆ. ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯರ ವಚನಗಳು 288 ಆಗಿವೆ. ಅವುಗಳಲ್ಲಿ ಚೌಡಯ್ಯರ ಅಂತರಾಳದಲ್ಲಿ ಅನುಭವ, ಸಮಾಜದಲ್ಲಿ ತಾವು ಕಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅಂಕಿತನಾಮ. ಇವರ ಅಂಕಿತನಾಮ ಏನಂದರೆ ಅಂಬಿಗರ ಚೌಡಯ್ಯ. ಇದು ಇಂಪಾರ್ಟೆಂಟ್. ಅದೇ ರೀತಿ ಶಿವಶರ ಬಸವಣ್ಣರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ. ಬಸವಣ್ಣವರು ಯಾವ ಜಿಲ್ಲೆಯಲ್ಲಿ ಜನಿಸಿದರು? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ಯಾರ ಆಸ್ಥಾನದಲ್ಲಿದ್ದರಂದ್ರೆ ಕಳಚುರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅದೇ ರೀತಿ ಇವರ ಅಂಕಿತನಾಮ ಏನಂದರೆ ಕೂಡಲ ಸಂಗಮ ದೇವ. ಕೆ.ಎಸ್. ನಿಸಾರ್ ಅಹಮದ್. ಕವಿ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು 5/2/1936 ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಭೂಗರ್ಭ ಶಾಸ್ತ್ರದಲ್ಲಿ ಪದವಿ ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಇವರು ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವದ ಸಮರ್ಥ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅದೇ ರೀತಿ ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೀಡಿದ್ದಾರೆ. ಪಂಚಮಂಗೇಶ್ವರರಾವ್ ಇವರನ್ನು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಶ್ರೀ ಪಂಚಮಂಗೇಶ್ವರರವರು ಕ್ರಿಸ್ತಶಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಹುತ್ತರಿಯ ಹಾಡು, ನಾಗರ ಆಮೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅದೇ ರೀತಿ ಇಂಪಾರ್ಟೆಂಟ್ ಏನಂದರೆ ಇವರು ಕ್ರಿಸ್ತಶಕ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಇವರ ಜನ್ಮಸ್ಥಳ ಎಲ್ಲಿ ಅಂದರೆ ಚಿಕ್ಕಮಗಳೂರಿನಲ್ಲಿ. ಅದೇ ರೀತಿ ತಂದೆ ಎಚ್.ಕೆ. ಶ್ರೀನಿವಾಸ್, ತಾಯಿ ಶ್ರೀಮತಿ ಇಂದಿರಮ್ಮ.
ಇವರು BA ಪದವಿ ಐಚ್ಛಿಕ ಕನ್ನಡದಲ್ಲಿ ಆಪ್ಷನಲ್ ಕನ್ನಡದಲ್ಲಿ ಮೈಸೂರು ವಿವಿಗೆ ಮೊದಲಿಗೆ ರಂಜಿಸ್ತಾರೆ. ಅದೇ ರೀತಿ ಕನ್ನಡ MA ಪದವಿಯಲ್ಲಿ 3ನೇ ರ್ಯಾಂಕ್ನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕವನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಬಸವರಾಜ ಹದ್ಲಿ ಇವರು ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರಿಗೆ ಡಾಕ್ಟರೇಟ್ ಪದವಿ ಬಂದೈತಿ. ಇಷ್ಟೇ ಇಂಪಾರ್ಟೆಂಟು. ಇವರ ಕೃತಿಗಳೇನೆಂದರೆ ಬೇವೂರಿನ ಅಪರೂಪದವರು, ಅಕ್ಕನ ಮಗಳು, ಅಕ್ಕನ ಬಳಗ ಇವರ ಪ್ರಮುಖ ಕೃತಿಗಳಾಗಿವೆ. ಶ್ರೀ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ ಇವರು 1940 ಮಾರ್ಚ್ 13ರಂದು ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರ ಕಥೆಗಳು ನೋಡೋಣ. ಕನಕಾಂಬರಿಯೊಂದಿಗೆ ಕಂಪಿನ ಪಯಣ. ಅದೇ ರೀತಿ ಇವರ ಕೃತಿಗಳನ್ನು ನೋಡೋದಾದರೆ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ ಬಾರುಕೋಲು, ಹೋಳಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. BV ಕಾರಂತ್. ಬಾಬುಕೋಡಿ ವೆಂಕಟರಮಣ ಕಾರಂತ್ ಅವರು ಕ್ರಿಸ್ತಶಕ 1928ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರ ಕೃತಿಗಳನ್ನು ನೋಡೋದಾದರೆ ಕಾಳಿದಾಸ ಸನ್ಮಾನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯವರು ಕೊಟ್ಟಾರೆ. ಅದೇ ರೀತಿ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಸಿಕ್ಕೈತಿ. ಇವರು ರವೀಂದ್ರನಾಥ್ ಟ್ಯಾಗೂರ್ ಅವರ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೆಳವೂರು ಎಂಬಲ್ಲಿ ಜನಿಸಿದವರು ಯಾರಂದರೆ ಮೊಹಮ್ಮದ್ ಕುಯಿಮ್. ಇವರು ಬೆಂಗಳೂರಿನಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕರಾಗಿದ್ದಾರೆ. ಇವರು ಏನೇನು ಬರೀತಾರೆ ಅಂದರೆ ದೇವರುಗಳು ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವಾತಂತ್ರ್ಯ ಓಟ, ಪಂಡಿತ ಫಕೀರ, ತೊಟ್ಟು ಚಪ್ಪಾಳೆ ಪುಟ್ಟು ಮಗು, ಕಲಾಮೆಷ್ಟ್ರು ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಿಕ್ಕೈತಿ. ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿಯನ್ನು ಸಿಕ್ಕೈತಿ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದರಿಂದ ಸಿಕ್ಕೈತಿ ಅಂದರೆ ಬಾಪು ಗಾಂಧಿ ಆದ ಕಥೆ. ಅದೇ ರೀತಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇವರ್ತೂರಿನವರಾದ ಡಾಕ್ಟರ್ ಉದಯ್ ಕುಮಾರ್ ಅವರು 1959ರಲ್ಲಿ ಹುಟ್ಟಿದರು. ಇವರ ಕೃತಿಗಳನ್ನು ನೋಡೋದಾದರೆ ಇವರು ವಾಣಿಜ್ಯ ಶಾಸ್ತ್ರದಲ್ಲಿ ಇರ್ತಾರೆ. ಹೀಗಾಗಿ ಇವರು ಅಭಿವೃದ್ಧಿ, ವಾಸ್ತವ ಮತ್ತು ಶಿಲ್ಪಕಲೆಯನ್ನು, ಉಡುಪಿ ಜಿಲ್ಲೆಯ ಆಧುನೀಕರಣ, ಅಭಿವೃದ್ಧಿ ಮತ್ತು ಕೃತಿಗಳನ್ನು ರಚಿಸುತ್ತಾರೆ. ಕನ್ನಡದ ಜನಪ್ರಿಯ ಕವಿಗಳಲ್ಲಿ ಸರ್ವಜ್ಞ ಒಬ್ಬ. ಕನ್ನಡದ ತ್ರಿಪದಿ ಪ್ರಕಾರ ಇವರ ವಚನಗಳಿಂದ ಖ್ಯಾತರಾಗದ. ಈತನ ಕಾಲ ಮತ್ತು ಜೀವನಗಳ ಬಗ್ಗೆ ನಿಖರವಾಗಿ ತಿಳಿದಿಲ್ಲ. ಈತನ ಕಾಲ ಸುಮಾರು 1600. ಹಾವೇರಿ ಜಿಲ್ಲೆಯ ಅಬ್ಬಲೂರು ಈತನ ಜನ್ಮಸ್ಥಳವಾಗಿದೆ. ಸರ್ವಜ್ಞಂದ ನೆಕ್ಸ್ಟ್ ಪಾರ್ಟ್ನಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇದೆ, ಅಲ್ಲಿ ನೋಡೋಣ. ಅದೇ ರೀತಿ ಸುಧಾಮೂರ್ತಿ ಮೇಡಮ್. ಬೆಂಗಳೂರಿನ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಅವರು. ಇವರು 1950 ಆಗಸ್ಟ್ 19ರಂದು ಜನಿಸಿದರು. ಸಣ್ಣ ಕಥೆ, ಕಾದಂಬರಿ ಮತ್ತು ಪ್ರವಾಸ ಕಥನಗಳ ಮೂಲಕ ತಮ್ಮ ಲೇಖನಿಯ ಶಕ್ತಿಯನ್ನು ಹೊರಗೆಳೆದಿದ್ದರು. ಈ ಕಥೆಯನ್ನು ಅವರು ಮಕ್ಕಳಿಗಾಗಿ ನನ್ನ ನೆಚ್ಚಿನ ಕಥೆಗಳು ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇವರಿಗೆ ಪದ್ಮಶ್ರೀ ಆಗಿರ್ಬೋದು, ಅತ್ತಿಮಬ್ಬೆ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳಿಗೆ ಇವರಿಗೆ ದೊರೆತಿದ್ದಾವೆ. ಕೊರವಂಜಿ ಹಾಸ್ಯ ಪತ್ರಿಕೆ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ಡಾಕ್ಟರ್ ಎಂ. ಶಿವರಾಮ್ ರಾಶಿ ಅವರು ಪುತ್ರಿ ಕಮಲಾ ರಾಮಸ್ವಾಮಿ ಅವರು 16/8/1935ರಲ್ಲಿ ಹಾಸನದಲ್ಲಿ ಜನಿಸ್ತಾರೆ. ಇವರ ಕೃತಿಗಳು ಮಾತೃದೇವೋಭವ, ಅಂಚೆ ಸೇವೆ, ರೈಲು ಗಾಡಿ, ಸ್ವ ಉದ್ಯೋಗ, ಸೂರ್ಯಗ್ರಹಣ ಹೇಗಾಯಿತು, ಮಹಾಭಾರತದ ಕಥೆಗಳು, ಗುಲಾಬಿ ರಿಬ್ಬನ್, ಗುರು ಕಲಿಸಿದ ಪಾಠ, ಆಯಾಸದ ಅಡುಗೆಗಳು ಮುಂತಾದಕ್ಕೂ 30 ಕೃತಿಗಳು ದೊರೆತಿದ್ದಾವೆ.
ಅದೇ ರೀತಿಯಾಗಿ ಪಿ ನಾರಾಯಣ ಭಟ್ರವರು ಅವರು ಸ್ವಲ್ಪ ಕೃತಿಗಳು ಅಷ್ಟೇ ನೋಡ್ಕೊಳ್ರಿ. ಚಿಲಿಪಿಲಿ ಹುಟ್ಟುವ ಚಿಣ್ಣರಿಗೆ ಪುಟಾಣಿ ಪಂದ್ಯಗಳು, ಚಿನ್ನದ ಚೆಂಡು, ಬಣ್ಣದ ಬಲೂನು ಇವರು ಮಕ್ಕಳ ಕವನ ಸಂಕಲನಗಳಾಗಿವೆ. ಸ್ಪರ್ಧಾರ್ಥಿಗಳೇ, ಇದು ಪಾರ್ಟ್ 2 ಆಯಿತು. ನೆಕ್ಸ್ಟು ಇಲ್ಲಿಗೆ ಸ್ಟಾಪ್ ಮಾಡೋಣ. ಪಾರ್ಟ್ 2 ನೆಕ್ಸ್ಟ್ ಭಾಗದಲ್ಲಿ ನೋಡ್ತೇನೆ. ಯಾಕಂದರೆ ಯಾವುದೇ ವಿದ್ಯಾರ್ಥಿಗೆ ಕಂಟಿನ್ಯೂ ಬರ್ಡನ್ ಆಗಬಾರ್ದಂತ ನಾವು ಪಾರ್ಟ್ ವೈಸ್ ಆಗಿ 10 ನಿಮಿಷಗಳನ್ನು ಮಾಡುತ್ತಾ ಹೋಗ್ತಾ ಇದ್ದೀವಿ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.